ಅದೆಲ್ಲ ಆದಮೇಲೆ ಮತ್ತೆ ಊಟ ಮಾಡ್ಕೊಂಡು ಸ್ವಲ್ಪ ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಡೆಲಿವರಿಗೆ. ಕೇಕ್ ಆಲ್ ರೆಡಿ ಇದೆ, ಕೇಕ್ ತಂದ್ವಿ ಹೋಗಿ. ಗೋ ಬ್ರೋ, ಆವ್ರೇಜ್ ಸೀರಿಯಸ್ಲಿ 9.2 ಕಿಲೋಮೀಟರು. ಬೆಂಜ್ ಜಾಸ್ತಿ ಕೊಡುತ್ತೆ. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ದೋಸ್ತ ವ್ಲಾಗ್ಗೆ ವೆಲ್ಕಮ್. ಟೈಮು ಒಂದು 10:40 ಆಗ್ತಾ ಇರ್ಬೋದೇನೋ, 10:40 10:45 ಪ್ರಾಬಬ್ಲಿ. ಇವಾಗ ಟುವರ್ಡ್ಸ್ ಜೆ ಸಿ ರೋಡಕ್ಕೆ ಏನಕ್ಕಂದರೆ ನಮ್ಮ ಹಿತೇಶ್ ಬ್ರೋ ಅವರು ಹೆಲ್ಮೆಟ್ ತಾಳ್ತಾ ಇದ್ದಾರೆ ಇವತ್ತು. ಹೆಲ್ಮೆಟ್ಟು ಅದ್ರ ನೆಕ್ಸ್ಟ್ ಗಾಡಿ ಫುಲ್ಲು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ Z100 ಇಳಿಸ್ತಾ ಇದ್ದಾರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಹೆಲ್ಮೆಟ್ ತಗೋಬೇಕು. ಈ ಹೆಲ್ಮೆಟ್ಟು ಪವರ್ ಸ್ಪೋರ್ಟ್ಸಿಗೆ ಹೋಗ್ತಾ ಇದ್ದೀವಿ. MT ಒಂದು ಹೈಯರ್ ಎಂಡ್ ಮಾಡೋಸ್ ಎಲ್ಲಾದ್ರು ಒಂದು ತಗೋಣ ಅಂತ. ಅವರು KYT AGV ಅಂತೆಲ್ಲ ನೋಡೋಣ ಅಂತ ಅಂದ್ಕೊಂಡ್ರು. ಬಟ್ ಏನಂದರೆ ಲೈಕ್ ಹೆಲ್ಮೆಟ್ಸ್ ಏನಾದರೂ ಬೇಗ ನಿಮಗೆ ಅವೈಲಬಿಲಿಟಿ ಪಾರ್ಟ್ಸಿಂದು, ವೈಸರು, ತಪ್ಪಿರ್ ಪ್ಯಾಡಿಂಗು ಏನೇ ಆದರೂ MT ಆದರೆ ಬೇಗ ಸಿಕ್ಬಿಡುತ್ತೆ ಇಲ್ಲಿ ಕಂಪೇರ್ ಟು KYT AGV. ಸೊ ಪವರ್ ಸ್ಪೋರ್ಟ್ಸ್ ಇದ್ದಾವೆ, ಒಂದು 4 ಶಾಪ್ ಏನೋ ಇದ್ದಾವೆ ಬೆಂಗಳೂರಲ್ಲಿ. ಸೊ ಬೇಗ ಕೆಲಸ ಆಗುತ್ತೆ ಅಂತ ನಾವು MT ತಗೊಳ್ಳಿ, ಬೆಸ್ಟು ರಿಲಯಬಲ್ ಅಂತ ಅಂದ್ವಿ. ಸೊ ಅದಕ್ಕೆ MT ತಗೊಳಕ್ಕೆ ಹೋಗ್ತಾ ಇರೋದು. ಅದ್ರ ನೆಕ್ಸ್ಟು ಅಲ್ಲಿಂದ ಬಾನಸವಾಡಿ ಹತ್ರಕ್ಕೆ ಹೋಗಬೇಕು. ಅಲ್ಲೇ ಅವ್ರದ್ದು ಇವತ್ತು Z100 ಡೆಲಿವರಿ ಇರೋದು. 2021 ಮಾಡಲ್ ಅನ್ಸುತ್ತೆ, 21 22 ಮಾಡಲ್ ಗೊತ್ತಿಲ್ಲ. ಜಾಸ್ತಿ ನೋಡಿಲ್ಲ, ಒಂದು 4000 4500 ಏನೋ ಓಡಿರೋ ಗಾಡಿ. ಒಳ್ಳೆ ಡೀಲಿ ಸಿಕ್ಕಿದೆ ವಿತ್ ಎಕ್ಸಾಸ್ಟು. ಅದೆಲ್ಲ ನೋಡ್ತೀರಾ ನೆಕ್ಸ್ಟು ಇದೇ ಲಾಗಲ್ಲಿ. ಸೊ ಅದಕ್ಕಿಂತ ಇನ್ನೊಂದು ಸೈಕ್ ವಿಷಯ ಏನಂದರೆ, ಮೊನ್ನೆ ಇದು ಗಾಡಿ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡೋದಕ್ಕೆಲ್ಲ ಬಿಟ್ಟಿದ್ದೆ. ಅವ್ರು ಏನು ಮಾಡೋರೆ, ಬ್ರೇಕ್ ಪ್ಯಾಡ್ಸಲ್ಲಿ ಚೇಂಜ್ ಮಾಡೋರೆ. ಬಟ್ ಇವಾಗ ಹೆಂಗಿದೆ ಅನ್ನೋ ಸಿಚುವೇಷನ್ನು, ಹಿಂದೆ ಒಂದು ABS ಸೆನ್ಸರ್ ಪ್ಲೇಟ್ ಬರುತ್ತಲ್ಲ, ಅದು ಬೆಂಡ್ ಮಾಡೋರೆ ಹಾಕ್ಬೇಕಿದ್ರೆ. ಆಮೇಲೆ ಬ್ರೇಕ್ ಹೆಂಗೆ ಅಂದರೆ, ನೀನು ಗಾಡಿ ಮೂವಿಂಗಲ್ಲೇ ಒಂದು 20-30% ಬ್ರೇಕ್ ಹಿಡಿತಾನೇ ಇರುತ್ತೆ. ಆ ಥರ ಮಾಡಿಬಿಟ್ಟವ್ರೆ ಇವರು. ಸೊ ಇವಾಗ ಅದನ್ನು ರೆಡಿ ಮಾಡ್ಸೋಕ್ಕೂ ಆಗೋಲ್ಲ, ಟೈಮ್ ಇಲ್ಲ. ಇವಾಗ ಇನ್ ಟೈಮ್ ಹೋಗಿ ರೀಚಾರ್ಜ್ ಆಗ್ಬಿರೋಬೋ. ಡೆಲಿವರಿ 12 to 1:30 ಒಳಗಡೆ ತಗೋಬೇಕು ಅಂತ ಇದೆ. ಸೊ ಅದಕ್ಕೆ ಕರೆಕ್ಟಾಗಿ ನಾವು ಹೆಲ್ಮೆಟ್ ತಗೊಂಡು ಇನ್ ಟೈಮಿಗೆ ಅಲ್ಲಿಗೆ ಹೋಗಬೇಕು. ಅವರು ಗಾಡಿ ಡೆಲಿವರಿ ತೊಗೊಂಡು ಆಮೇಲೆ ಹೆಲ್ಮೆಟ್ ತೊಗೊಂಡ್ರು ಓಕೆ ಅಂದರು. ಬಟ್ ಹೆಲ್ಮೆಟ್ ತಗೊಂಡು ಗಾಡಿ ಡೆಲಿವರಿ ತೊಗೊಂಡ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ. ಲೈಕ್ ಆಮೇಲೆ ಸ್ವಲ್ಪ ಮೂವಿಂಗ್ ರೀಲ್ಸ್ ಅದಕ್ಕೆ ಇದಕ್ಕೆಲ್ಲ ಪಾಂಡವ ಎಂಜಾಯ್ ಮಾಡ್ಬಿಡ್ಬೋದು, ಫುಲ್ ನೆಕ್ಸ್ಟ್ ಲೆವೆಲ್ ಮಾಡ್ಬೋದು. ಅದಕ್ಕೆ ನಮ್ಮ ಮೋಹನ್ ಬ್ರೋನು ಬರ್ತಾವ್ರೆ. ಮೋಹನ್ ಬ್ರೋದು ಹೆವಿ ಸರ್ಕಸ್ ಗುರು. ಅವರು ನಾವು ಹೇಳಬೇಕು ಅಂದರೆ ಲೈಕ್ ಡೇ ಬಿಫೋರ್ ಎಸ್ಟರ್ಡೇ, ಅಂದರೆ ಮೊನ್ನೆ ಗಾಡಿ ತಗೋಬೇಕಾಗಿದ್ದು. ಅದಕ್ಕೆ ಅವತ್ತು ಸಿಕ್ ಲೀವ್ ಆಗಿಬಿಟ್ಟಿದ್ರು. ಅದು ಪೋಸ್ಟ್ಪೋನ್ ಆಯ್ತು ಇವತ್ತಿಗೆ. ಮತ್ತು ಇವತ್ತು ಫೋನ್ ಮಾಡಿಸಿ ಏನೋ ಮ್ಯಾನೇಜರಿಗೆ ಹೇಳಿ ಏನೋ ಮಾಡಿದ್ರು, ಕೊನೆಗೂ ಲೀವ್ ಸಿಕ್ತು. ಅಂದರೆ ಅವ್ರು ಆಲ್ರೆಡಿ ಜಾಸ್ತಿ ಲೀವ್ ಹಾಕೋರಲ್ಲ, ಅದಕ್ಕೆ ಅಷ್ಟು ಈಸಿಯಾಗಿ ಲೀವ್ ಸಿಗೋಲ್ಲ ಇವಾಗ ಮುಂಚೆ ಥರ. ಪವರ್ ಸ್ಪೋರ್ಟ್ಸ್ ಅಲ್ಲಿ ಇಲ್ಲಲ್ಲ. ಇಂಟ್ರೊಡ್ಯೂಸ್ ಬ್ಲಾಗಲ್ಲಿ ಬರೋಕ್ಕಿಂತ ಮುಂಚೆ ಸ್ವಲ್ಪ ಏರೆಲ್ಲ ಸರಿ ಮಾಡ್ಕೊಂಬಿಡೋಣ. ಬೈಕರ್ಸ್ ಎಫೆಕ್ಟ್ ಹೆಲ್ಮೆಟ್ ಹಾಕೊಂಡ್ರೆ ಎಲ್ಲ ಪಚಿ ಆಗ್ಬಿಡಿರುತ್ತೆ. ಇವಾಗ ಹೆಲ್ಮೆಟ್ಸ್ ನೋಡ್ತಾ ಇದ್ದೀವಿ. ಸೇಮು ಲಾಸ್ಟ್ ಟೈಮು ನಮ್ಮ ಬಾನ್ಫಡಿ ತಾಳಕ್ಕೆ ಬಂದಿದ್ವಲ್ಲ, ಸೇಮ್ ಶಾಪು ಪವರ್ ಸ್ಪೋರ್ಟ್ಸು. ಏನಂದರೆ ಇವಾಗ ಹೊಸ ಮಾಡಲ್ ಥಂಡರ್ 4 ಬಂದಿದೆ. ಇದರಲ್ಲಿ ಒಂದು 6 ಗ್ರಾಫಿಕ್ಸ್ ಇದ್ದಾವೆ ಅಷ್ಟೇ. ಇನ್ನು ಥಂಡರ್ 3 ಇಲ್ಲಿದ್ದಾವೆ. ಇನ್ನು ನಮಗೆ ಬೇಕಾಗಿರೋದು KRE ಇಲ್ಲಿ ಇಲ್ಲ. ಬಟ್ ಅದು ಅಲ್ಲಿ ಬಾನಸವಾಡಿ ಹತ್ರ ಸಿಗುತ್ತೆ ಅಂತ ಹೇಳ್ತಾವ್ರೆ. ನೋಡಬೇಕು ಏನು ಮಾಡೋಣ ಅಂತ. ಎಲ್ಲ ಇದೆ ಚಾಯ್ಸು. ಆಯಿತು ಥಂಡರ್ 4S ಇದು. ಹೌದಾ? ಇದೆಷ್ಟು? ಇದು 12,900 ಅಲ್ಲ, 12,950, 12,950 ರೂಪಾಯಿ. ಏನಂದ್ರೆ ಥಂಡರ್ 4SV ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟ್, ಸ್ವಲ್ಪ ಚೆನ್ನಾಗಿರುತ್ತೆ. ಪ್ಯಾಡಿಂಗು, ಡಿಸೈನ್ ನೋಡಿ ಸಕ್ಕತ್ತಾಗಿದೆ. AGV ಇದು ಹಿಂಗಡೆ ಬ್ಲ್ಯಾಕ್ ಇದು ಬರುತ್ತಲ್ಲ, ಸೇಮ್ ಅದೇ ಥರ ಅನ್ಸುತ್ತೆ. ಇಲ್ಲಿ KYTನೂ ಇದ್ದಾವೆ. ಬಟ್ ಏನಂದರೆ ಫಸ್ಟು ನಾನು ಯಾವಾಗಲೂ MT ಪ್ರಿಫರೆನ್ಸು. MT ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಒಂದಿನ KYT ಇಷ್ಟ ಆಯಿತು ಅಂದರೆ ಓಕೆ. ಯಾಕಂದರೆ MT ಬೇಗ ನಿಮಗೆ ಪ್ಯಾಡಿಂಗು, ವೈಸರ್ ಎಲ್ಲ ಬೇಗ ಸಿಕ್ಕೋದು ವೆಬ್ಸೈಟಲ್ಲಿ. ಸೊ ಒಂದು 2 ದಿನದಲ್ಲಿ ನಿಮಗೆ ಕೆಲಸ ಆಗೋಗುತ್ತೆ. ಅದಕ್ಕೆ ಏನು ಹೇಳ್ತೀರಾ? ಇನ್ನೊಂದು ಗೊತ್ತಾ, ನಾನು ಇದು ನೋಡಿದ್ದೆ ಹೆಲ್ಮೆಟ್ ಥಂಡರ್ 4SV ಇದು ಒಂದು ಸರ್ಟಿಫಿಕೇಶನ್ ಇದೆ. ಇದೊಂದೇ ಹೆಲ್ಮೆಟ್ ಮಾತ್ರ ಇರೋದಲ್ವಾ? EC 22.06 ಆ ಸರ್ಟಿಫಿಕೇಶನ್ ಇದೊಂದೇ ಹೆಲ್ಮೆಟ್ ಬಂದಿರೋದು. MT ಇಂಡಿಯಾದ ಬೇರೆ ಯಾವ ಹೆಲ್ಮೆಟ್ಗೂ ಇಲ್ಲ. ನೆಕ್ಸ್ಟ್ ತಗೋಣ ನಾವು, ಗಾಡಿ ಚೇಂಜ್ ಆದಾಗ ಈ ಹೆಲ್ಮೆಟ್ ತಗೋಣ. ಥಂಡರ್ ಅಷ್ಟೊತ್ತಿಗೆ ಈ ಮಾಡಲ್ ಸ್ಟಾಪ್ ಮಾಡಿ ಇನ್ನೊಂದು ಥಂಡರ್ 5 ಬಿಟ್ಟಿರ್ತಾರೆ. ಅವಾಗ ಇನ್ನೂ ಬರ್ತಾ ಇರುತ್ತೆ ಲೇಟೆಸ್ಟ್. ನೋಡೋಣ, ಹಿತೇಶ್ ಬರಲಿ. ಓಕೆ, ನೀವು ಸ್ವಲ್ಪ ನನ್ನ ಮಿರರ್ ನೋಡ್ಕೊಂಡು ಹೋಗ್ತಾರೆ. ನಾನು ಮ್ಯಾಪ್ ಆನ್ ಮಾಡ್ಕೊಳ್ಳಲ್ಲ, ನಾನು ಫಾಲೋ ಮಾಡ್ತಿರ್ತೀನಿ. ಸ್ವಲ್ಪ ಗೊತ್ತಲ್ಲ. ಹಾಂ, ನಾವು ಇವಾಗ ಒಂದೇ ರೋಡ್ ಹೋಗೋದು. ಬಟ್ ಇಲ್ಲಿ ರೈಟ್ ಟರ್ನ್ ಇಲ್ಲ. ಏನು ನೋಡೋದು, ಹಿಂಗೆ ಹೋಗಿ ಸುತ್ತಾಕೊಂಡ್ಬರ್ಬೇಕು. ಕಾರ್ದು ಹಾಕ್ಬಿಡು. ಕಾರ್ದು ಅದೇ ತೋರಿಸುತ್ತೆ. ಕಾರ್ದು ಅಂದರೆ ಇವ್ರು ಬರೋದು. ಹಾಂ ಸರಿ. ಹಾಂ, ಪಾಪ ನಮ್ಮ ಹಿತೇಶ್ ಅವರಿಗೆ ಸೈಜು
ಎಸ್ಸು ಆಗ್ತಿಲ್ಲ. ಇವಾಗ ಅದಕ್ಕೆ AGV ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಮೀಟ್ ಆಗಿತ್ತು 6 ತಿಂಗಳಾಯಿತು. 3 months 3 times ಮಿಸ್ ಆಗೋಗಿದೆ. ರೂಮ್ ಡ್ರ್ಯಾಗ್ ಮೀಟು, ಕಬಡ್ಡಿ, ಆಮೇಲೆ ಗಣಪತಿದಕ್ಕೆ ಹೋಗ್ಬೇಕಿತ್ತು ಮೈನ್ ಎಲ್ಲದಕ್ಕಿಂತ. ಕೊನೆಗೆ ಸಿಕ್ಕಿದ್ರಿ. ಅದು ಇವ್ರು ಬರ್ತಾನೆ ಇರಲಿಲ್ಲ ಇವತ್ತು. ಇವತ್ತು ಅದೇನೆ ಕೊನೆಗೆ ಮೀಟ್ ಆಗಲ್ಲ ಅಂತ ಅನ್ಕೊಂಡು. ಇಲ್ಲ ನೆಕ್ಸ್ಟ್ ರೆಡಿ ಬರ್ತೀಯ. ಬಟ್ ಇವ್ನು ಮಾಗಡಿಯಿಂದ ಬರೋದೇ ಡೌಟು ಬ್ರೋ ಪಾಪ. ಇಲ್ಲ ಬ್ರೋ ಅಲ್ಲಿ ಆ ಕಡೆ ಹೋಗ್ತೀವಲ್ಲ, ಕುಣಿಗಲ್ ಸೈಡ್ ಆ ಟೈಮೆಲ್ಲ ಇನ್ವೈಟ್ ಮಾಡ್ಬೋದು. ಇಲ್ಲ ಎಷ್ಟು ಮಾಲ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಲ್ಲ ಅಲ್ಲಿಗೂ ಬರ್ಬೋದು. ಇಲ್ಲಿ ಪಾರ್ಲೆ ಟೋಲ್ ಹತ್ರ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಗೂ ಬರ್ಬೋದು. ಟೋಲ್ ಹತ್ರ ಸಿಂಪಲ್ ಸೀನು ಏನಂದರೆ ಸೈಜು ಎಸ್ಸು ಸ್ವಲ್ಪ ಪ್ಯಾಟಿಂಗ್ ಲೂಸ್ ಆಗ್ತಿತ್ತು. ಈಗ ಫಾರ್ ಎಕ್ಸಾಂಪಲ್ ನಂದು MT ಎಸ್ ಸೈಜು, ಅದೇ ನಂದು SMK ಆದರೆ M ಆಗುತ್ತೆ. ಸೊ AGV ತಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಓರಿಯನ್ ಮೋಟರ್ಸ್ ಅಂತ ಒಂದು ಶಾಪ್ ಇದೆ ಅಂತ ಅವರೇ ನಮ್ಮ ರೆಫರ್ ಮಾಡಿದ್ರು. ಸೊ ಮೋಹನ್ ಬ್ರೋ ಗೊತ್ತಂತೆ ಶಾಪು. ಓಕೆ, ಇಲ್ಲಿ ಬಂದು ಹೆಲ್ಮೆಟ್ ತಗೊಳ್ಳೋ ಜಾಗದಲ್ಲಿ ಗೇರ್ಸ್ತಾ ಹೇಳ್ತಿದ್ದೀವಿ. ಏನಕ್ಕಂದರೆ ಸೈಜು DSG ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಚೆನ್ನಾಗೇ ಇದೆ. DSG ಚೆನ್ನಾಗಿದೆ, ಬಟ್ ನಾವು ನೋಡಿದ ಆಪ್ಷನ್ ರೆವಿಟ್ ನಮಗೆ ಇಷ್ಟ ಆಗಿದೆ. ಬಟ್ ರೆವಿಟ್ ನಿಮ್ಗೆ ಏನಂತಂದ್ರೆ ಅದು ಲೆವೆಲ್ 1 ಸರ್ಟಿಫಿಕೇಶನ್, ಅದಾದ್ಮೇಲೆ ಅದು ಟ್ರ್ಯಾಕ್ ಅಲ್ಲೋ ಇಲ್ಲ. ಇದು ಟ್ರ್ಯಾಕ್ ಅಲ್ಲೋ ಏನಾದ್ರು ಸ್ವಲ್ಪ ಟ್ರ್ಯಾಕಿಂಗ್ ಏನಾದ್ರು ಮಾಡ್ತೀನಿ ಅಂತಂದ್ರೆ ಈ ಜಾಕೆಟ್ ಸ್ವಲ್ಪ ಸೂಟ್ ಆಗುತ್ತೆ. ಅದಕ್ಕೆ ಈಸ್ ಗೋಯಿಂಗ್ ವಿತ್ DSG. ಜೊತೆಗೆ ರೆವಿಟ್ ಅಲ್ಲಿ ಈ ತರ ಅಂಪ್ ಬರಲ್ಲ, ಬ್ಯಾಕ್ ಈ ತರ ಪ್ಯಾಡಿಂಗ್ ಬರಲ್ಲ, ಜಾಕೆಟ್ ಬರುತ್ತೆ. ಸರಿನಾ? ಇನ್ನೇನು ಇದು ತಗೊಂಡು ಹೊರಡ್ತಾರ. ಇನ್ನು 45 ಮಿನಿಟ್ಸ್ ಟೈಮ್ ಆಗಿದೆ. ಅಲ್ಲೋಣ ಸ್ಮಾಲ್ ಇದು ಟ್ರೈ ಮಾಡಿ ಆಗಿದ್ದಾನೆ. ನಿಧಾನಕ್ಕೆ ಬನ್ನಿ, ಬೇಜಾರಿಲ್ಲ, ನಾವು ತಗೊಂಡಿರ್ತೀವಿ. ನಾನು ಕ್ಲಿಪ್ ಕಳಿಸ್ತೀನಿ. ಪರವಾಗಿಲ್ಲ, ಓಡಿಸಿದ್ದಾರೆ ಮೋಹನ್ ಬ್ರೋ. ಓಡಿಸ್ತಾರೆ. ಸೊ ಒಂದು ಸೀರಿಯಸ್ ಟಾಸ್ಕ್ ಇದೆ. ಟಾಸ್ಕ್ ಏನಂದರೆ 30 ನಿಮಿಷ ಕರ್ಕೊಂಡು ಹೋಗ್ಬೇಕು. 2 ಗಂಟೆ ಒಳಗಡೆ ಕೀ ತಗೋಬೇಕು. ಅದಕ್ಕೆ ಬೈಕಲ್ಲಿ 35 ಮಿನಿಟ್ಸ್ 40 ಮಿನಿಟ್ಸ್ ತೋರಿಸಿದೆ ಬಾನಸವಾಡಿ. ಆದಷ್ಟು 30 ನಿಮಿಷ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಕೀ ಇಸ್ಕೊಂಡ್ರೆ ಸಾಕು. ಆಮೇಲೆ ಇವಾಗ DSG ಗೇರ್ಸ್ ತೊಗೊಂಡ್ವಿ. ಹೆಲ್ಮೆಟು ಒಂದ್ಸಲಿ AGV ಸೈಜ್ ಚೆಕ್ ಮಾಡ್ಕೋಬೇಕು. HDRZ ಮಾಡಿಸಿ ಹೋಗ್ಬಿಟ್ಟು ಚೆಕ್ ಮಾಡ್ತೀವಿ. ನಿಶಾಲ್ ಗುರು ಹೇಳಿದ್ರು ಅಲ್ಲಿ ಅವ್ರ ಫ್ರೆಂಡ್ ಇದ್ದಾರಂತ. ಅಲ್ಲಿ ಚೆಕ್ ಮಾಡಿದ್ಮೇಲೆ ನೆಕ್ಸ್ಟು ಫಿಕ್ಸ್ ಆಗ್ತೀವಿ AGVನ MTನ ಅಂತ. ಟೈಮು 1:40. ಇನ್ನು ಒಂದು 3 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟ್ ಇನ್ ಟೈಮು ಪಿಕ್ ಮಾಡ್ಕೊಂಡು ಬಂದ್ವಿ. ಕಾರು ಇನ್ನೂ ಲೇಟಾಗಿ ಹೋಗುತ್ತೆ. ಇನ್ನೂ ಒಂದು 15-20 ನಿಮಿಷ ಏನಿಲ್ಲ, ಜಸ್ಟು ಕೀ ಇಸ್ಕೊಂಡಿರೋದು ಅಷ್ಟೇ. ಅದಾದರೆ ಇನ್ನು ಉಳಿದಿಲ್ಲ, ಸ್ವಲ್ಪ ಲೇಟಾಗಾದರೂ ನಡೆಯುತ್ತೆ. ಅದೆಲ್ಲ ವೀಡಿಯೋಗೋಸ್ಕರ ಸ್ವಲ್ಪ ಲೇಟಾಗಿ ಮಾಡಿದ್ರು ಓಕೆ. ಬಟ್ ಇದು ಇನ್ ಟೈಮ್ ಆಗಬೇಕು ಅಂತ ಅಷ್ಟೇ. ಬಂದು ಫಸ್ಟು ನಮ್ಮ ಇಬ್ಬರು ಮೂವ್ ಮಾಡಿದ್ರು ಫಾರ್ಮಾಲಿಟೀಸು. ಅದೆಲ್ಲ ಆದಮೇಲೆ ಮತ್ತೆ ಊಟ ಮಾಡ್ಕೊಂಡು ಸ್ವಲ್ಪ ಬೀಟ್ ಹೊಡ್ಕೊಂಡು ಇವಾಗ ಬಂದಿದ್ದೀವಿ ಡೆಲಿವರಿ ಕಾಲಲ್ಲಿ. ಕೊನೆಗೂ ನಮ್ಮ ಸ್ಪಿತಿ ಇನ್ನೊಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ, ಮಧುಬ್ರು. ಸೊ 4 ಜನ ಇಲ್ಲೇ ಇದ್ದೀವಿ, ಸ್ಪಿತಿ ಬಾಯ್ಸ್. ಸೊ ಅದಾದಮೇಲೆ ಮೀಟ್ ಆಗಿದ್ರು ಅವರು, ನಾವು ಮೀಟ್ ಆಗಿರಲಿಲ್ಲ ಅಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಡೆಲಿವರಿಗೆ. ಕೇಕು ಅಲ್ಲಿ ರೆಡಿ ಇದೆ, ಕೇಕ್ ತಂದ್ವಿ ಹೋಗಿ. ಇನ್ನೇನೆಲ್ಲ ಆದರೆ ಇಲ್ಲಿ ಜಾಕೆಟ್ ಹಾಕಿದ್ದೀವಿ ಇವಾಗ ತೆಗ್ದಿದ್ದು. ಹೆಂಗೆ ಅನಿಸ್ತಿದೆ 3 ದಿನದಿಂದ ಸ್ಟೋರಿ? 0-100 ಆಕ್ಚುಲಿ ಪ್ಲಾನ್ ಇದ್ದಿದ್ದು. ವೆಡ್ನೆಸ್ಡೇ ಆಗಲಿಲ್ಲ, ಥರ್ಸ್ಡೇ ಆಗಲಿಲ್ಲ, ಫ್ರೈಡೆ ಟೈಮ್ ಫುಡ್ ಬಂದಿದೆ. ಕರೆಕ್ಟಾಗಿ ಎಲ್ಲರೂ ಬಂದಿದ್ದೀವಿ ನಮ್ಮ ಹಾಂ, ಅದೇ ನಿಜ. ಓಕೆ, ಇಲ್ಲೇ ಇದೆ ಗಾಡಿ. ಆಲ್ರೆಡಿ ನೋಡಿದ್ದೀವಿ, ಬಟ್ ರಿಚುವಲ್ಸ್. ಸೊ ಓಕೆ, ಫಸ್ಟ್ ಕೇಕ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಇರ್ತದ ಅಥವಾ ಎತ್ಬಿಟ್ಟು ಕೇಕ್ ಕಟ್ ಮಾಡಿಸೋದು? 2 ಒಂದೇ ಅಲ್ವ? ಹಿಂಗೆ ಆದರೂ ಅನ್ವೀಕ್ ಮಾಡ್ಬಿಟ್ಟು ಕೇಕ್ ಕಟ್ ಮಾಡಿಸೋದು. ಓಕೆ, ಗೋ. ಕಂಗ್ರ್ಯಾಚುಲೇಷನ್ಸ್.
ಹ್ಯಾಪಿ ರೈಡಿಂಗ್. ಬ್ರೋ ಆವ್ರೇಜ್ ಸೀರಿಯಸ್ಲಿ 9.2 ಕಿಲೋಮೀಟರು ಬೆಂಜ್ ಜಾಸ್ತಿ ಕೊಡುತ್ತೆ. ನಿಮಗೆ ಹೆಂಗೆ ಅನ್ನಿಸ್ತು ಹೋಗಿ ಓಡಿಸ್ಬೇಕಿದ್ರೆ? ಇದಲ್ಲ ಬೆಂಜ್ ವ್ಲಾಗಲ್ಲಿ. ಹಾಂ ಆರಾಮಾಗಿ ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಾವು ಒಂದು ಹಳ್ಳನ ಫೀಲ್ ಆಗಿಲ್ಲ ಗೊತ್ತಾ? ಹಾಂ ಸಸ್ಪೆನ್ಷನ್ ಆಗಿದೆ. ಬಟ್ ಇತಿಹಾಸ ಫೀಲ್ ಆಗುತ್ತೆ ಇವತ್ತು. ಒಂದು ಕಡೆ ಖುಷಿ, ಒಂದು ಕಡೆ ಇನ್ನು ಬೆಂಚ್ ಕಡೆ ಹೋಗಲ್ಲ ಹಿತೇಶ್. ಹಾಂ ಇನ್ನು ಆ ಕಡೆ ರೈಡ್ ಹೋಗ್ಬೇಕಾರಲ್ಲ ಇವನು ಎಲ್ಲಿ ಬ್ರೋ ಸುತ್ತಾಡ್ತಾರೆ. ನೀವು ಸ್ನ್ಯಾಪ್ ನೋಡಿಲ್ಲ ಅದಕ್ಕೆ ಹೇಳ್ತಾ ಇದ್ದೀರಾ. ನಾನು ಸ್ನ್ಯಾಪ್ ನೋಡ್ತೀನಿ ಡೈಲಿ, ನನಗೆ ಗೊತ್ತು. ನೈಟ್ ಹೊತ್ತು ಒಂದಿನ ನಾನು ಮನೇಲೇ ಇರಲ್ಲ, ನೈಟೇ ಫ್ರೀ ಆಗೋದು. ಬ್ರೋ ನೈಟ್ ಅಂದರೆ ಈ ಥರ ಫ್ರೀ ಅಲ್ಲ, ಫುಲ್ ಟ್ಯಾಂಕ್ ಹಾಕ್ಸ್ತಾನೆ ಬೆಂಜಿಗೆ, ಹೋಗಿರ್ತಾನೆ ಚಿಕ್ಕಮಂಗ್ಳೂರು ಮುಂದೆ ಹೋಗಿ ಎಲ್ಲಿಗೋ ಮೂಡಿಗೆರೆ ಅಲ್ಲೆಲ್ಲ, ಮತ್ತು ಹಾಸನ ರೂಟಲ್ಲೂ ಬಂದಿರ್ತಾನೆ ವಾಪಸ್ಸು. ನಾನು ಇಲ್ಲೇ ಇದನ್ನೆಲ್ಲ ಇವಾಗ ಇಲ್ಲೇ ಹೋಗ್ತಿದ್ದಾನಲ್ಲ ಹಾಸನ ಹತ್ರ ಅಂತ ನೋಡ್ತಿರ್ತೀನಿ. ಮತ್ತು ನೆಕ್ಸ್ಟ್ ಸ್ನ್ಯಾಪ್ ನೋಡಿದ್ರೆ ಮೂಡಿಗೆರೆ ಹೋಗಿರುತ್ತೆ ಕಾರಲ್ಲಿ. ಸೀರಿಯಸ್ಲಿ ಒಳ್ಳೆ ಪ್ರೈಸ್ ಅಲ್ಲ ಗಾಡಿ, ಒಳ್ಳೆ ಪ್ರೈಸು ಎಲ್ಲ ಇದೆ ಗಾಡಿನಲ್ಲಿ. ಇನ್ನೇನು ಮಿರರ್ ಒಂದು ಟ್ಯಾಂಕ್ ಬ್ಯಾಗ್ ಇದು ಕವರು ಮಾತ್ರ ಇದೆಯಾ ಇಲ್ವೋ ಗೊತ್ತಿಲ್ಲ. ಟ್ಯಾಂಕ್ ಬ್ಯಾಗ್ ಇದು ಕ್ಯಾಪ್ ಇದು ಗೊತ್ತಾಯಿತು. ಇದು ಬೆಸ್ಟ್. ಈ ಎಲ್ಲ ಆಕ್ಸರೀಸ್ ಇದಾವಲ್ಲ ಆಲ್ಮೋಸ್ಟು. ಫಾಗ್ ಲೈಟ್ಸು, ಇದು ಫೋರ್ಕ್ ಪ್ರೊಟೆಕ್ಟರ್ಸು, ಗಾರ್ಡು, ಕ್ರ್ಯಾಶ್ ಗಾರ್ಡು, ಇಂದನು ಇದು ಆನ್ ಮಾಡು. ಇವಾಗ ಹಿತೇಶ್ ಹೆಲ್ಮೆಟ್ ತೊಗೋಬೇಕು, ಪ್ಯಾಡಾಗ್ ತೊಗೋಬೇಕು, ಗ್ಲೌಸ್ ತೊಗೋಬೇಕು. ಬಿಡಿ ಬ್ರೋ ಅದೇನೋ ರೆಡ್ ಕಲರ್ ತೋರಿಸ್ತಿದೆ, ಬೇಡ. ಗರ್ಲ್ ಫ್ರೆಂಡ್ ಆದರೆ ಹೆಸರು ತೋರಿಸೋದು, ಕಂಪ್ನಿ ನೇಮ್ ತೋರಿಸ್ತಿರ್ಲಿಲ್ಲ. ಹಾಂ ಈ ರೆಡ್ಡಲ್ಲಿ ಟ್ರೂ ಕಲರಲ್ಲಿ ರೆಡ್ಡಲ್ಲಿ ತೋರಿಸ್ತಿದೆ. ಏನೇನೋ ಹೇಳ್ತಾ ಇದ್ದೆ. ಹೆಲ್ಮೆಟ್ಟು, ಪ್ಯಾಡಾಕು, ಗ್ಲೌಸು, ಗೋಪುರ ಆಕ್ಸರೀಸು, ಒಳ್ಳೆ ಖರ್ಚು ಇವತ್ತು. ಇದರಲ್ಲಿ ವೀಲ್ ಕವರು ಇದೆ, ಸಕ್ಕತ್ತಾಗಿದೆ ಮಾತ್ರ. ಅಂದರೆ ಇನ್ನೊಂದೇನೆಂದರೆ ಅದು ವಿಂಡ್ ಪಾಸ್ ಆಗೋದಕ್ಕಿದೆ. ಸೊ ವಿಂಡ್ ಬಫೆಟ್ ಇದ್ದರೆ ಕ್ರಾಸ್ ವಿಂಡ್ಸ್ ಹೊಡೆದ್ರೆ ವಿಂಡ್ ಪಾಸ್ ಆಗೋದು ಇದರಲ್ಲಿ. ಇವಾಗೆಲ್ಲ ರೀ ನಾನು ರಿವ್ಯೂಲ್ಲ ಮಾಡೋಕ್ಕೋಗಲ್ಲ ಬ್ರೋ, ರಿಸ್ಕೇ ತಗೊಳ್ಳಲ್ಲ ಸೀರಿಯಸ್ಲಿ. ಇಲ್ಲೇ ನಿಂತಿರ್ತಾರೆ, ಇಲ್ಲೊಂದಿಬ್ರು ಅಲ್ಲೊಂದಿಬ್ರು. ಹೋಗೋಣ ಹೋಗೋಣ ಹೋಗೋಣ. ಪಾಪ ಒಂದ್ಸಲಿ ಒಂದು 500-600 ಕಿಲೋಮೀಟರ್ಸ್ ಓಡಿಸಿದ್ರೆ ಆಮೇಲೆ ನೆಕ್ಸ್ಟು ಯೂಸ್ಟ್ ಆಗಿ ಹೋಗ್ತೀವಿ. ಇದು ಆಲ್ರೆಡಿ ಡಿ ಬಿ ಕಿಲ್ಲರ್ ಇದೆ, ಅದಕ್ಕೆ ಫುಲ್ ಇವಿ ಸೌಂಡ್ ಬರ್ತಿಲ್ಲ. ಡಿ ಬಿ ಕಿಲ್ಲರ್ ಮತ್ತೆ ತೆಗೆದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್. ಇಲ್ಲೇ ಎಲ್ಲ ಇದೆಯಲ್ಲ, ಬಂದ್ವಿ ಗುರು. ನಮ್ಮ ಡಾಲ್ಫಿನ್ ಇಲ್ಲೇ ಇದೆ, ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಒಂದು ಸ್ಮೈಲ್ ಬರುತ್ತೆ ಬ್ರೋ. ನಶಾ ಅಂದರೆ ಇವಾಗ ಯಾರು ನಾನು ಲೀಡ್ ಮಾಡೋದಾ? ಮ್ಯಾಪ್ ಆನ್ ಮಾಡ್ಕೊಂಡು ನಾನು ಲೀಡ್ ಮಾಡೋದಾ? ಕರ್ಕೊಂಡು ಹೋಗ್ತೀರಾ? ನೀವು ಜೋರ ಹೋಗ್ಬಿಡಿ ಹಂಗಾರೆ. ಹಾಂ, ಕ್ಯಾಶ್ ಏನಾದರೂ ಇದೆಯಾ? 120. ಹಾಂ, ಅವ ಏನು ಪಾಪ ಇಟ್ಕೊಂಡಿರ್ತಾನೆ. ಈಗ ಹೋಗ್ತಾನೆ ಇಲ್ವಲ್ಲ ಗುರು, ಇದು ಹೆಸರು ಕೊಟ್ಟರು. ಓ
ರಿಯಾಕ್ಷನ್ ಇಲ್ಲಿ. ಬೇಕು ಅಂತ ರವ್ ಮಾಡ್ತವ್ರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಫೀಲಿಂಗ್. ಯಾಕೆ ಬ್ರೋ ಇಷ್ಟೊಂದು ರವ್ ಮಾಡ್ತಿದ್ದೀರಾ? ಇವಾಗ ಟುವರ್ಡ್ಸ್ HRZ ಮೋಡ್ಸು ಗಾಡಿ ಡೆಲಿವರಿ ತಗೊಂಡಾಯ್ತು. ಅಲ್ಲಿಂದ ಒಂದು 10 ಕಿಲೋಮೀಟರ್ ಬಂದಾದ್ಮೇಲೆ ನಾನು ನೋಡ್ಸ್ಕೊಂಡಿದ್ದು. ಸೊ ಅಲ್ಲೆಲ್ಲೋ ಲಾಕ್ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಹಿತೇಶ್ ಅವರಿಗೆ ರೀಲ್ಸಿಗೆ ಮೂವಿಂಗ್ ಶಾರ್ಟ್ಸ್ ತೆಗಿತಾ ಇದ್ದೆ. ಗಾಡಿ ಮಾತ್ರ ಸೀರಿಯಸ್ಲಿ ಅದು ಓಡಿಸೋದಕ್ಕೆ ಎಷ್ಟು ಸ್ಮೂತ್ ಫೀಲ್ ಆಗುತ್ತಾ. ರಿಫೈನ್ಮೆಂಟ್ ಕಾವಾಸಾಕಿ ನೆಕ್ಸ್ಟ್ ಲೆವೆಲ್ಲು. ಒಂದು ಒಳ್ಳೆ ಡೀಲ್ ಮಾತ್ರ ಅದು. ಒಂದು ಫಸ್ಟ್ ಓನರ್ ಗಾಡಿ ಬರೀ ಒಂದು 5000 ಏನೋ ಹೊಡಿತು ಅಷ್ಟೇ ಐ ಗೆಸ್. ಅಂಡರ್ 5000 ಫಸ್ಟ್ ಸರ್ವಿಸ್ ಆಗಿದೆ. ಸೆಕೆಂಡ್ ಸರ್ವಿಸ್ ಏನೋ ಆಗಿಲ್ಲ ಗಾಡಿಗೆ. 12,000 ಏನೋ ಇದೆ ಸರ್ವಿಸ್ ಅಂತ ಹೇಳಿದ್ರು. ಓ ನಾನು ಬೇಡ ಅಂದರು. ಇವರು ಗ್ಲೌಸ್ ಹುಡುಕ್ತಾವ್ರೆ. ಹುಡುಕ್ಲಿ ಇಲ್ಲ ಹುಡುಕ್ತಾ ಇಲ್ಲ. ನೋಡ್ತಾ ಇದ್ದೀರಾ? ತಗೊಳ್ತೀನಿ ಅಂತ ಅದಕ್ಕೆ ನಾನು ತಗೊಳ್ತಾ ಇಲ್ಲ. ಓ ಅಷ್ಟೊಂದು ಡಿಪೆಂಡೆಂಟ್ ಆಗಿಬಿಡಿ. ಇದು ಸ್ಟೈಲ್ ನಮ್ಮ ಹಿತೇಶ್ ಅವ್ರು ಮಾಡಿದ್ದು ಕ್ಯಾಪ್ ಹಾಕಿ. ನಮ್ಮ ಹಿತೇಶ್ ಬ್ರೋಗೆ AGV ಹೆಲ್ಮೆಟ್ ನೋಡ್ತಾ ಇದ್ದೀವಿ. ಅವರು ಸೈಜು ಇನ್ನೂ ಪ್ರಾಬ್ಲಮಲ್ಲೇ ಇದೆ, ಇನ್ನೂ ಸಿಗ್ತಿಲ್ಲ ಪ್ರಾಪರ್ ಸೈಜು. ಇವಾಗ ಎಸ್ ಅಂತ ಕೇಳಿದ್ದಾರೆ. MS ನೋಡಿದ್ವಿ. ಸಾರಿ ಯಾವ್ದು ನೋಡಿದ್ವಿ ಇವಾಗ? ಎಮ್ ನೋಡಿದ್ವಿ. SM ಆಗಲ್ಲ ಅನಿಸುತ್ತೆ, ಎಸ್ಸೇ ಬೇಕು. ಅದಕ್ಕೆ ಹುಡುಕ್ತಾವ್ರೆ ಇಬ್ಬರು. ಹೆಂಗನಿಸ್ತು ಇವಾಗ? ಸಿಗ್ತಿಲ್ಲ. ಇಷ್ಟೆಲ್ಲ ನೋಡಾದ್ಮೇಲೆ ಒಂದು ಕನ್ಕ್ಲೂಷನ್ ಏನು ಅಂದರೆ ಬೇಗ ದಪ್ಪ ತಲೆ ದಪ್ಪ ಆಗಬೇಕು. ಏನಿಲ್ಲ, ಜಿಮ್ಗೋರೆ ಒಂದು ಸ್ವಲ್ಪ ಚೀಕ್ಸ್ ಸ್ವಲ್ಪ ಬಂದರೆ ದಪ್ಪ ಆಗ್ತಿಲ್ಲ ನನಗೆ. ಬಟ್ ಸೀರಿಯಸ್ಲಿ ಗಾಡಿ ಓಡಿಸೋದಕ್ಕೆ ಮಾತ್ರ ನಂಗೆ ಬೇಕು 900. ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ ನಿತೇಶ್ಗೆ ಹೇಳ್ಬಿಟ್ಟು. ಹಾಗಾದ್ರೆ ನೆಕ್ಸ್ಟ್ ಸುಮ್ಮನೆ ಇನ್ಲೈನ್ 4ಗೆ ಹೋಗ್ಬಿಡ್ರಿ ಅಷ್ಟೇ. ಲೈನ್ 4 ನನಗೆ ಬಟ್ ಬೇರೆ ಗಾಡಿ ಮೇಲೆ ಟೆಂಪ್ಟ್ ಆಗಿಬಿಡ್ತು. ಬೇಡ. ಓಕೆ, ಈ ವ್ಲಾಗ್ ಇಷ್ಟ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಈ ವ್ಲಾಗು ಇಲ್ಲಿವರೆಗೂ ನೋಡಿದರೆ ಏನೋ ಒಂದು ರೀಸನ್ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಈ ಫ್ರೀ ಅಷ್ಟೇ, ನಮ್ಮದೇ ಚಾನಲ್ಲು. ಓಕೆ, ಇಲ್ಲಿ ಹೆಲ್ಮೆಟ್ ಸಿಗ್ತವೆ AGV. ಧೀರ ಹತ್ರ ಇದೆ. ಅದೇ ಧೀರಷ್ಟೇ ಹೇಳಿಲ್ವಾ? ನಿಶಲ್. ಓಕೆ, ನೆಕ್ಸ್ಟ್ ವ್ಲಾಗ್ ಸಿಗ್ತೇವೆ. ಬಾಯ್.